ಅಲ್ಲ ನೋಡಿ, ನಂದು ಸರಳವಾದ ತೀರ್ಮಾನ ಏನಂದರೆ, ಒಂದು ಐತಿಹಾಸಿಕವಾದ ಸ್ಥಳವನ್ನು ಯಾರು ಕೂಡ ಬದಲಾಯಿಸಬಾರ್ದು. ನೀವು ಹೊಸ ಜಿಲ್ಲೆ ಮಾಡಿಕೊಂಡ್ರೆ ಬೇಕಾದ ಹೆಸರು ಇಟ್ಕೊಳ್ಳಿ. ದಕ್ಷಿಣ ಕನ್ನಡಗೆ ಥಾಮಸ್ ಮುನ್ರೋ ಬಂದು ಇದೇ ಕೆನರಾವನ್ನು ಆರಂಭ ಮಾಡಿ ಆಮೇಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಾಡಿ ಭಾಳ ದೊಡ್ಡ ಇತಿಹಾಸ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಬೇಸಿಕಲಿ ಹೆಸರು ಬದಲಾವಣೆ ಮಾಡಬಾರ್ದು ಒಂದು. ಎರಡನೇದು, ಅದು ಮಂಗಳೂರು ಅಂತ ಯಾಕೆ ಇಡ್ಬೋದು? ಈಗ ಮಂಗಳೂರು ಶಕ್ತಿ ಕೇಂದ್ರ, ಅಲ್ಲಿ ಉಳಿದ ಜಿಲ್ಲೆಗಳು ಸುಳ್ಯ ಇದೆ, ಬೆಳ್ತಂಗಡಿ ಇದೆ, ಆಮೇಲೆ ಮೂಡಬಿದ್ರೆ ಇದೆ, ಕಾರ್ಕಳ ಇದೆ. ಈ ಶಕ್ತಿ ಕೇಂದ್ರವೇ ಯಾಕೆ ಅವರನ್ನು ಡಾಮಿನೆಂಟ್ ಮಾಡಬೇಕು? ಅದು ನೋಡಿ, ಭಾಷೆಯಲ್ಲಿ ಸ್ಪಷ್ಟ ಇದೆ. ಈ ತುಳು ಭಾಷೆ ಎಲ್ಲ ಕಡೆ ಮಾತಾಡ್ತಾರೆ. ಆದರೆ ಸಿನಿಮಾದಲ್ಲಿ ತುಳು ಬಂದರೆ, ಯಕ್ಷಗಾನದಲ್ಲಿ ತುಳು ಬಂದರೆ, ಭಾಷಣಗಳಲ್ಲಿ ತುಳು ಬಂದರೆ ಆ ತುಳು ಮಂಗಳೂರು ತುಳು. ಬೇರೆ ಕಡೆ ತುಳು, ಈಗ ನಾನು ಸುಳ್ಯ, ನನ್ನ ಊರು ಸುಳ್ಯ, ನನ್ನ ಸುಳ್ಳಿರ ತುಳು ಮಾತಾಡಲ್ಲ ನಾನು. ಭಾಳ ಕಷ್ಟಪಟ್ಟು ಮಂಗಳೂರು ಅಂದರೆ ಹೆಂಗೆ ಭಾಷೆ ಮತ್ತು ಆರ್ಥಿಕತೆ ಚಟುವಟಿಕೆ ಕೇಂದ್ರಗಳು ಒಂದಕ್ಕೊಂದು ಪ್ರಭಾವಿಸ್ಕೊಂಡಿರ್ತವೆ ಅಂತ. ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಅಂದರೆ ಹೆಸರು ಬದಲಾವಣೆ ಮಾಡಬಾರ್ದು. ಎರಡನೇದು, ಮಂಗಳೂರು ಅಂತ ಹೆಸರು ಬೇಕಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಸೇರಿದಾಗ ನೋಡಿ, ಆವಾಗ ಕರ್ನಾಟಕ ಏಕೀಕರಣ ಆಗುವ ಕಾಲಘಟ್ಟದಲ್ಲಿ ತುಳುನಾಡು ಅಂತ ಇಟ್ಟಿದ್ದರೆ ಕಾಸರಗೋಡು ಹೋಗ್ತಿರ್ಲಿಲ್ಲ ಕರ್ನಾಟಕದಿಂದ. ಯಾಕಂದರೆ ಚಂದ್ರಗಿರಿ ನದಿವರೆಗೆ ತುಳು ಮಾತಾಡ್ತಿದ್ರು ನೋಡಿ ಜನ. ತುಳು ಅಂತ ಹೇಳಿದಾಗ ಜನ ಎಲ್ಲ ಒಟ್ಟಿಗೆ ಬರ್ತಾಯಿದ್ರು. ಕನ್ನಡ ಅಂತ ಹೇಳಿದಾಗೆಲ್ಲ ನಾವು ತುಳು ಮಾತಾಡೋದು ಅಂತ ಬೇರೆ, ಅದೊಂದು ಬೇರೆ ಆಯ್ತು. ಹಾಗಾಗಿ ಒಂದು ವೇಳೆ ಹೆಸರು ಬದಲಾವಣೆ ಮಾಡಬೇಕು ಅಂತಿದ್ರೆ, ಮೊನ್ನೆ ಡಾಕ್ಟರ್ ಚಿನ್ನಪ್ಪಗೌಡರು ಭಾಳ ಒಳ್ಳೆಯ ಲೇಖನ ಒಂದು ಬರೆದ್ರು. ತುಳುನಾಡು ಅಂತಲೇ ಇಡ್ಬೋದು. ತಮಿಳುನಾಡಿದೆ, ತುಳುನಾಡಿದೆ, ಏನು ತಪ್ಪು? ಕನ್ನಡ ಆಡಳಿತ ಭಾಷೆ.